ಸ್ಟೈಲಿಸ್ಟ್ ಸಿ.ಎಂ ಈಗ ಅವರೇ ಅನ್ಸುತ್ತೆ. ಯಾಕಂದ್ರೆ ಅವರು ಏನೆಲ್ಲ ಹಾಕ್ತಾರೆ ಆರ್ನಮೆಂಟ್ಸ್ ಬಗ್ಗೆ ಒಂದಷ್ಟು ಸ್ಪೆಕ್ಯುಲೇಷನ್ ಆಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಅವ್ರು ಹಾಕ್ತಕ್ಕಂಥ ಒಂದು ಸ್ಕಾರ್ಫಿಂದ ಹಿಡಿದು ಅದು ಯಾವ ಬ್ರ್ಯಾಂಡು, ಅದರ ಬೆಲೆ ಏನು, 25,000 ಈ ಥರದ್ದೆಲ್ಲ ಕ್ಯಾಲ್ಕುಲೇಟ್ ಮಾಡ್ತಿದ್ದಾರೆ. ಅದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸಿ ಅದ್ರ ಬಗ್ಗೆ ನನಗೆ ಬೇರೆಯವ್ರ ಪಾಪ ಅವ್ರವ್ರ ಮನಸ್ಥಿತಿಗೆ ಏನು ಅನಿಸುತ್ತೋ ಅವರು ಸೋಷಿಯಲ್ ಮೀಡಿಯಲ್ಲಿ ಹಾಕಿರ್ತಾರೆ ಪಾಪ, ಎಲ್ಲ ಇದು ಮಾಡಿರ್ತಾರೆ. ಬಟ್ ಅವ್ರನ್ನ ಟ್ರೆಂಡ್ ಸೆಟ್ ಮಾಡಿರೋ ಈಸ್ ಎ ಟ್ರೆಂಡ್ ಕ್ರಿಯೇಟರ್ ಅಂತ ಹೇಳಬಲ್ಲೆ. ಅವ್ರ ಡೈಲಾಗ್ಸಲ್ಲಾಗಲಿ, ಅವ್ರ ಸ್ಟೈಲಲ್ಲಾಗಲಿ, ಅವ್ರು ಮಾಡೋ ಕೆಲಸ ಕಾರ್ಯಗಳಲ್ಲಾಗಲಿ. ಸೊ ಒಂದು ಟ್ರೆಂಡ್ ಸೆಟ್ಟರ್ ಅಂತ ಒಂದು ಡಿ ಕೆ ಅವ್ರಿಗೆ ಹೇಳ್ಬೋದು. ಯಾಕೆಂದರೆ ಬಂಡೆ ಕಡೆದರೆ ಆಕೃತಿ ಪೂಜಿಸಿದರೆ ಸಂಸ್ಕೃತಿ ಅಂತ ಒಂದು ಗಾದೆನ ಒಂದು ಮನಸ್ಪೂರ್ವಕವಾಗಿ ಎಷ್ಟೋ ಜನಕ್ಕೆ ವಿಚಾರನೇ ಗೊತ್ತಿರಲಿಲ್ಲ. ಆಚಾರ ವಿಚಾರ ಇವಾಗ ದೈವ ಭಕ್ತಿ ಇರೋರಿಗೆ ಏನಪ್ಪ, ಇವಾಗ ನೀವು ಕೇಳಿದ್ರಿ ಹಲ್ವಾರು ಸ್ವಾಮೀಜಿಗಳನ್ನೆಲ್ಲ ಕರೆದಿದ್ದಾರೆ, ಹಲ್ವಾರು ಸ್ವಾಮೀಜಿಗಳನ್ನೆಲ್ಲ ತಗೋತಾರೆ. ಅವರ ನಂಬಿಕೆನ ಅದು ಯಾರೂ ತಪ್ಪಿಸ್ಲಿಕ್ಕಾಗಲ್ಲ. ಅವ್ರ ನಂಬಿಕೆ, ನಿಮ್ಮಲ್ಲಿ ಒಂದು ನಂಬಿಕೆ ಇರುತ್ತೆ, ಆ ನಂಬಿಕೆನ ಶ್ರದ್ಧೆಯಿಂದ ಭಕ್ತಿಯಿಂದ ಇರೋದು ಮುಖ್ಯ ಅಲ್ಲ. ಹಂಗೆ ಇವತ್ತು ಕಾಂಗ್ರೆಸ್ಸಲ್ಲಿ ನನಗೆ ಗೊತ್ತಿದ್ದಂಗೆ ಕಾಂಗ್ರೆಸ್ಸಲ್ಲಿ ಎಲ್ಲ ನಾಯಕರಿಗೂ ಅವರು ಯಾರು ನಾನು ಡಿ ಕೆ ಶಿವಕುಮಾರ್ ವಿರೋಧಿ ಅನ್ನೋರು ಅಂತ ಆ ಪಾರ್ಟ್ ಇತ್ತೋ ಇವಾಗ ಯಾವುದೂ ಇಲ್ಲ ಅನ್ನೋದಕ್ಕೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.